ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಸಿಂಹ ರಾಶಿಯವರಿಗೆ 2026ರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಗ್ರಹ ಸಂಚಾರದ ಪರಿಣಾಮವಾಗಿ ಆಗಲಿದೆ, ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಅಷ್ಟಮದಲ್ಲಿ ಶನಿ ಮತ್ತು ರಾಹು ಕೇತುವಿನ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನಿರೀಕ್ಷಿಸಬಹುದಾಗಿರಲಿದೆ. ಪ್ರಮುಖವಾಗಿ ಶನಿ, ರಾಹು, ಕೇತು, ಕುಜ, ಗುರುವಿನ ರಾಶಿಚಕ್ರ ಬದಲಾವಣೆಯು ಯಾವ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ, ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಆದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಸೂರ್ಯನು ನಿಮ್ಮ ರಾಶಿಯಾಧಿಪತಿಯಾಗಿದ್ದು, ಸೂರ್ಯನ ಪ್ರಭಾವ, ಸೂರ್ಯನ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ. ಹಾಗಾಗಿ ಸೂರ್ಯನ ಅನುಗ್ರಹಕ್ಕಾಗಿ ಓಂ ಆದಿತ್ಯಾಯ ನಮಃ ಅಥವಾ ಸೂರ್ಯದೇವ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಉಂಟಾಗುವ ಅನೇಕ ರೀತಿಯ ಬದಲಾವಣೆಯನ್ನು, ಗೊಂದಲಗಳನ್ನು ಅಥವಾ ಒಂದಿಷ್ಟು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು. ಹಾಗಾಗಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ, 2026ರಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಎಂದು. ಮಖ ನಕ್ಷತ್ರ 4ನೇ ಪಾದ, ಉಬ್ಬ ಪೂರ್ವ ಪಾಲ್ಗುಣ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರ ಪಾಲ್ಗುಣ ನಕ್ಷತ್ರ 1ನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಸಿಂಹ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಈ ರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ. ಸಿಂಹ ರಾಶಿಯವರಿಗೆ 2026 ಆಳವಾದ ಆಂತರಿಕ ಬದಲಾವಣೆ ಮತ್ತು ಪರಿವರ್ತನೆಯ ಸಮಯವಾಗಿರಲಿದೆ. ಈ ವರ್ಷದಲ್ಲಿ ಸಿಂಹ ರಾಶಿಯವರು ಸಾಮಾನ್ಯವಾಗಿರುವಂತೆ ಕೇವಲ ಮನ್ನಣೆ ಮತ್ತು ಕೀರ್ತಿ ಪಡೆಯುವ ವರ್ಷವಲ್ಲ, ಬದಲಿಗೆ ಇದು ಆಳವಾಗಿರುವ ಭಯಗಳನ್ನು ಎದುರಿಸುವ, ಜೀವನದ ಅಡಿಪಾಯವನ್ನು ಮರುಹೊಂದಿಸುವ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೊಸದಾಗಿ ರೂಪಿಸುವ ಸಮಯವಾಗಿರಲಿದೆ. ಮುಖ್ಯ ಒತ್ತಡ ಅಷ್ಟಮ ಶನಿ. ಶನಿಯು ನಿಮ್ಮ 8ನೇ ಮನೆಯಲ್ಲಿ ಈ ವರ್ಷದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. 1ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ರಾಹುವಿನಿಂದಾಗಿ ಬರುವ ಈ ಶಕ್ತಿಶಾಲಿ ಗ್ರಹಗಳ ಸಂಯೋಗವು ನಿಮ್ಮ ಆರೋಗ್ಯ, ಆತ್ಮಗೌರವ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುತ್ತದೆ. ಅದೇ ಸಮಯದಲ್ಲಿ ಗುರು ಗ್ರಹವು ಈ ವರ್ಷ ಲಾಭ, ಚೇತರಿಕೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಯ ಅವಕಾಶಗಳನ್ನು ನೀಡಲಿದ್ದಾನೆ. ಒಟ್ಟಾರೆ ಈ ಪ್ರಮುಖ ಗ್ರಹಗಳಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಜೀವನದಲ್ಲಿ ನೋಡಬಹುದು. ಈಗ ನಾವು ನೋಡೋಣ, 2026ರಲ್ಲಿ ಗ್ರಹ ಸ್ಥಿತಿಗತಿ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು. ಮೊದಲಿಗೆ ನಾವು ನೋಡೋಣ, ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಸಿಂಹ ರಾಶಿಯವರ ಜೀವನವನ್ನೇ ಬದಲಾಯಿಸುತ್ತದೆ ಎಂದು. 2026ರ ಅತ್ಯಂತ ಪ್ರಮುಖ ಸಂಚಾರವೆಂದರೆ ಶನಿಯು 8ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷಪೂರ್ತಿ ಇರುವುದು. ಇದು ಅಷ್ಟಮ ಶನಿಯ ಉತ್ತುಂಗ ಸಮಯವಾಗಿರಲಿದೆ. ಇದು ಕೆಲಸದಲ್ಲಿ ವಿಳಂಬ, ಹೆಚ್ಚಿನ ಜವಾಬ್ದಾರಿಗಳು, ಮಾನಸಿಕ ಒತ್ತಡ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೂಚಿಸುತ್ತದೆ. ಸಾವು ಮತ್ತು ಮರು ಹುಟ್ಟು ಪ್ರಕ್ರಿಯೆಯಂತೆ ಅನಿಸಬಹುದು. ಹಳೆಯ ಭಯಗಳನ್ನು ಮತ್ತು ಹಳೆಯ ನಂಬಿಕೆಯನ್ನು ಬಿಟ್ಟು ಬಿಡುವಂತೆ ಜೀವನ ನಿಮ್ಮನ್ನು ಒತ್ತಾಯಿಸುತ್ತದೆ. ಇದಕ್ಕೆ ಜೊತೆಯಾಗಿ ರಾಹು, ಕೇತು ಅಕ್ಷವು ನಿಮ್ಮ 1ನೇ ಮತ್ತು 7ನೇ ಮನೆಯಲ್ಲಿ ಡಿಸೆಂಬರ್ 6, 2026ರವರೆಗೂ ಇರಲಿದ್ದು, ನಿಮ್ಮ 1ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಕೇತು ಇರುವುದರಿಂದಾಗಿ ಆತ್ಮವಿಶ್ವಾಸದ ಕೊರತೆ,
ಜೀವನದ ದಿಕ್ಕಿನ ಬಗ್ಗೆ ಗೊಂದಲ ಮತ್ತು ನಿಮ್ಮ ಸಹಜವಾದ ರಾಜಸಿಕ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಅನಿಸಬಹುದು. 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇರುವುದರಿಂದಾಗಿ ಜೀವನ ಸಂಗಾತಿ, ಪಾಲುದಾರರು ಮತ್ತು ಸಾರ್ವಜನಿಕ ಸಂಬಂಧಗಳ ವಿಷಯಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ಸಂಬಂಧಗಳು ಅಸ್ಥಿರವೆಂದು ಎನಿಸಬಹುದು. ಒಟ್ಟಾರೆ ರಾಹು, ಕೇತು, ಶನಿಯ ಸಂಚಾರದ ಪರಿಣಾಮವಾಗಿ ನೀವು ಅತ್ಯಂತ ಹೆಚ್ಚಿನ ಗೊಂದಲಕ್ಕೆ, ಸಮಸ್ಯೆಗಳಿಗೆ ಅಥವಾ ಒಂದಿಷ್ಟು ಆತಂಕಕ್ಕೆ ಒಳಗಾಗಲಿದ್ದೀರಿ. ಇನ್ನು ಪ್ರಮುಖವಾಗಿ ಈ ವರ್ಷದಲ್ಲಿ ಗುರುವಿನ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ನಿಮಗೆ ನೀಡಲಿದೆ ಎಂದು ನೋಡೋಣ. ಗುರುವಿನ ಸಂಚಾರ ಜೀವನದಲ್ಲಿ ಸಮತೋಲನ ತರುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜೂನ್ 1ರವರೆಗೂ ಗುರು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರಲಿದ್ದಾನೆ. ಇದು ಆರ್ಥಿಕ ಲಾಭಗಳಿಗೆ, ಸ್ನೇಹಿತರು, ನಿಮ್ಮ ನೆಟ್ವರ್ಕ್ಗಳ ಬೆಂಬಲಕ್ಕೆ ಮತ್ತು ದೀರ್ಘಕಾಲದ ಆಸೆಗಳು ಈಡೇರಿಸಲು ತುಂಬ ಸಹಕಾರಿಯಾಗಿರಲಿದೆ. ಈ ಸಂಚಾರವು ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಮಯವಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ 12ನೇ ಮನೆಗೆ ಪ್ರವೇಶಿಸಿದಾಗ ಇದು ಶಕ್ತಿಶಾಲಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರು ಖರ್ಚುಗಳನ್ನು ಹೆಚ್ಚಿಸಬಹುದು, ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ, ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ, ದಾನ ಧರ್ಮ, ವಿದೇಶಿ ಪ್ರಯಾಣ, ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇರುತ್ತದೆ. ಇದು ಅಷ್ಟಮ ಶನಿ ಮತ್ತು ರಾಹು ಕೇತುವಿನ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಛತ್ರಿಯಂತೆ ಕೆಲಸ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುತ್ತದೆ. ಇನ್ನು ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದು, ಇದು ಕೇತುವಿನೊಂದಿಗೆ ಸೇರಿ ಗುರು ಕೇತು ಯೋಗ ಆಳವಾದ ಆಧ್ಯಾತ್ಮಿಕ ಜ್ಞಾನ, ಆಂತರಿಕ ಬುದ್ಧಿವಂತಿಕೆ ಮತ್ತು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ವಿಶೇಷವಾಗಿ ವರ್ಷದ ಕೊನೆಯಲ್ಲಿ ಅನೇಕ ರೀತಿಯ ಉತ್ತಮ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ. ಅತ್ಯಂತ ನೆಮ್ಮದಿಯ ಬದಲಾವಣೆ ಡಿಸೆಂಬರ್ 6, 2026ರಂದು ಬರುತ್ತದೆ. ರಾಹು ಕೇತು ಅಕ್ಷ ಬದಲಾವಣೆಯು ನಿಮ್ಮ 6ನೇ ಮನೆಗೆ ಅಂದರೆ ಮಕರ ರಾಶಿಗೆ, ರಾಹು ಕೇತು ನಿಮ್ಮ 12ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬರುವುದರಿಂದಾಗಿ 6ನೇ ಮನೆಯಲ್ಲಿ ರಾಹು ಶತ್ರುಗಳನ್ನು ಜಯಿಸಲು, ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಮತ್ತು ಸಾಲಗಳನ್ನು ತೀರಿಸಲು ಬಲವಾದ ಸ್ಥಾನವನ್ನು ನೀಡಲಿದ್ದಾನೆ. ಇದು 2027ರಲ್ಲಿ ನೀವು ಹೆಚ್ಚು ಯಶಸ್ವಿಯಾಗಲು ದಾರಿ ಮಾಡಿಕೊಡುತ್ತದೆ. ಒಟ್ಟಾರೆ 2026ರಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರದೊಂದಿಗೆ ನೀವು ನಿಮ್ಮ ಕ್ಷೇತ್ರಗಳನ್ನು ಜಯಿಸಬೇಕಾಗಿರಲಿದೆ. ಪ್ರಮುಖವಾಗಿ 2026ರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಗ್ರಹ ಸಂಚಾರದಿಂದಾಗಿ ನೋಡಲಿದ್ದೀರಿ ಎಂದು ಈಗ ನೋಡೋಣ. 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರವು ಆಳವಾದ ಬದಲಾವಣೆ, ಕರ್ಮಗಳ ಶುದ್ಧೀಕರಣ ಮತ್ತು ತಾಳ್ಮೆಯ ಅವಶ್ಯಕತೆಯನ್ನು ನೀಡಲಿದೆ. 1 ಮತ್ತು 7ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ ಸಂಬಂಧಗಳು, ಪಾಲುದಾರಿಕೆ, ಪರೀಕ್ಷೆ ಮತ್ತು ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ. ಇನ್ನು 11ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಲಾಭಗಳು, ನೆಟ್ವರ್ಕಿಂಗ್ ಬೆಂಬಲ ಮತ್ತು ಆಸೆಗಳ ಪೂರೈಕೆ ಆಗಲಿದೆ. 12ನೇ ಮನೆಯಲ್ಲಿ ಉಚ್ಚ ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಇರುವುದರಿಂದಾಗಿ ಆಧ್ಯಾತ್ಮಿಕ ರಕ್ಷಣೆ, ವಿದೇಶಿ ಸಂಬಂಧಗಳು, ಆಂತರಿಕ ಚೇತರಿಕೆ ಮತ್ತು ದಾನ ಧರ್ಮ ಕಾರ್ಯಗಳಲ್ಲಿ ಹೆಚ್ಚಾಗಿ ನೀವು ತೊಡಗಿಕೊಳ್ಳಲಿದ್ದೀರಿ. ಸಿಂಹ ರಾಶಿಗೆ ಗುರುವಿನ ಪ್ರವೇಶ ಅಕ್ಟೋಬರ್ 31ರಂದು ಆಗಲಿದ್ದು, ನಿಧಾನವಾಗಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಮರಳಿದೆ. ರಾಹು 6ನೇ ಮನೆಗೆ ಬಂದಾಗ ಅಂದರೆ ಡಿಸೆಂಬರ್ 6ಕ್ಕೆ ರಾಹುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಅಡೆತಡೆಗಳು, ಶತ್ರುಗಳು ಮತ್ತು ಅನಾರೋಗ್ಯವನ್ನು ಗೆಲ್ಲಲು ನಿಮಗೆ ಶಕ್ತಿ ಹೆಚ್ಚಾಗಲಿದೆ. ಒಟ್ಟಾರೆ ಗ್ರಹ ಸಂಚಾರದ ಪರಿಣಾಮ ಈ ರೀತಿಯಲ್ಲಿ ಇರಲಿದ್ದು, ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯ ಜೊತೆ ಮುಂದುವರಿಯಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ.
ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಿಂಹ ರಾಶಿಯವರು 2026ರಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಈಗ ನೋಡೋಣ. 2026ರಲ್ಲಿ ನಿಮ್ಮ ಕೆರಿಯರ್ ಪ್ರಯಾಣ ಮುಳ್ಳಿನ ಹಾದಿಯಂತೆ ಅನಿಸಬಹುದು, ಆದರೆ ನೀವು ನಿಮ್ಮ ಗುರಿಯನ್ನು ತಲುಪುತ್ತೀರಾ. ಅಷ್ಟಮ ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ಸಾಮಾನ್ಯವಾಗಿ ಹೆಚ್ಚುವರಿ ಕೆಲಸದ ಒತ್ತಡ, ಪುನರ್ರಚನೆ, ಬಡ್ತಿಯಲ್ಲಿ ವಿಳಂಬ ಮತ್ತು ಎಷ್ಟೇ ಕಷ್ಟಪಟ್ಟರೂ ತಕ್ಷಣದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆಯನ್ನು ಉಂಟು ಮಾಡುತ್ತಾನೆ. ಇದು ತ್ವರಿತ ಕೀರ್ತಿಗಿಂತ ಸ್ಥಿರತೆ, ತಾಳ್ಮೆ ಮತ್ತು ಆಳವಾದ ಜ್ಞಾನದ ಕಡೆಗೆ ಗಮನ ಕೊಡಬೇಕಾದ ಸಮಯವಾಗಿರಲಿದೆ. ಇನ್ನು ರಾಹು ಮತ್ತು ಕೇತು 1 ಮತ್ತು 7ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಗಮನವನ್ನು ಸಂಬಂಧಗಳು ಮತ್ತು ಸಾರ್ವಜನಿಕ ಇಮೇಜ್ ಕಡೆಗೆ ಸೆಳೆಯುತ್ತದೆ. 7ನೇ ಮನೆಯಲ್ಲಿ ರಾಹು ಹೆಚ್ಚು ಡಿಮ್ಯಾಂಡ್ ಮಾಡುವ ಕ್ಲೈಂಟ್ಗಳನ್ನು, ಹೆಚ್ಚಿನ ನಿರೀಕ್ಷೆಯನ್ನು ಹೊಂದಿರುವ ಪಾಲುದಾರರನ್ನು ಅಥವಾ ಒಪ್ಪಂದಗಳ ಮೂಲಕ ಹಠಾತ್ ಬದಲಾವಣೆಗಳನ್ನು ತರಬಹುದು. ಆದರೆ 1ನೇ ಮನೆಯಲ್ಲಿ ಕೇತು ನಿಮ್ಮ ಸಹಜವಾದ ಸಿಂಹ ರಾಶಿಯ ಧೈರ್ಯವನ್ನು ತಾತ್ಕಾಲಿಕವಾಗಿ ತಗ್ಗಿಸಬಹುದು. ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಬೋನಸ್ಗಳು, ಇನ್ಕ್ರಿಮೆಂಟ್ಗಳು, ಸಹಾಯಕ ಸಹೋದ್ಯೋಗಿಗಳು ಮತ್ತು ಬೆಂಬಲ ನೀಡುವ ಮೇಲಾಧಿಕಾರಿಗಳು ಸಿಗುವ ಸಾಧ್ಯತೆ ಇರಲಿದೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಹಣ ಉಳಿಸಲು ಇದು ಸರಿಯಾದ ಸಮಯವಾಗಿರಲಿದೆ. ಈ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಇದು ಜೂನ್ 1ರವರೆಗೂ ಇರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರು ವಿದೇಶಿ ಕೆಲಸಗಳು, ಆಧ್ಯಾತ್ಮಿಕ ಅಥವಾ ಸೇವಾ ಮನೋಭಾವ ಕೆಲಸಗಳು, ಹಾಗೆ ವಿದೇಶಿ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುವವರಿಗೆ ಬೆಂಬಲ ನೀಡುತ್ತಾನೆ. ಇತರರಿಗೆ ಇದು ತೆರೆಮರೆಯಲ್ಲಿ ಅಥವಾ ಕಡಿಮೆ ಮನ್ನಣೆ ಇರುವ ಪಾತ್ರದಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಬಹುದು, ಅಥವಾ ಅದು ಒಳ್ಳೆಯ ಕೆಲಸದ ಉದ್ದೇಶವೂ ಆಗಿರಬಹುದಾಗಿರಲಿದೆ. ಇನ್ನು ಉದ್ಯೋಗದಲ್ಲಿ ಇರುವಂತಹ ಸಿಂಹ ರಾಶಿಯವರಿಗೆ 2026 ನಿಮ್ಮದನ್ನು ಉಳಿಸಿಕೊಳ್ಳುವ ಮತ್ತು ದೀರ್ಘಕಾಲೀನ ಬೆಳವಣಿಗೆಗೆ ಸಿದ್ಧವಾಗುವ ವರ್ಷವಾಗಿರಲಿದೆ. ನಾಯಕತ್ವ, ಆಫೀಸ್ ರಚನೆ ಅಥವಾ ಪಾಲಿಸಿಗಳಲ್ಲಿ ಹಠಾತ್ ಬದಲಾವಣೆಗಳು ಸಂಭವಿಸುತ್ತದೆ. ಹೊಂದಿಕೊಳ್ಳುವುದು, ಅಹಂಕಾರ, ಘರ್ಷಣೆಗಳಿಂದ ದೂರವಿರುವುದು ಮತ್ತು ನಿಮ್ಮ ಕೆಲಸದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಈ ಸಮಯದಲ್ಲಿ ಸುರಕ್ಷಿತವಾದ ಒಂದು ನಿಯಮವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ನೀವು, ಅಂದರೆ ಸಿಂಹ ರಾಶಿಗೆ ಸೇರಿದ ಜನರು, ಆರ್ಥಿಕ ವ್ಯವಹಾರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಹಣಕಾಸಿನ ವಿಚಾರದಲ್ಲಿ ಸಿಂಹ ರಾಶಿಯವರಿಗೆ 2026ರಲ್ಲಿ ಸ್ಥಿರಗೊಳಿಸುವ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸುವ ವರ್ಷವಾಗಿರಲಿದೆ. ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಲಾಭ ಪಡೆದುಕೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ. ಇದು ಆದಾಯ, ನೆಟ್ವರ್ಕ್ನಿಂದ ಲಾಭ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆರ್ಥಿಕ ಗುರಿಗಳು ಈಡೇರಲು ಸಹಕಾರಿಯಾಗಿರಲಿದೆ. ಜೂನ್ 2ರಿಂದ ಗಮನ ಬದಲಾಗುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ 8ನೇ ಮನೆಯಲ್ಲಿ ಶನಿ ಸೇರಿ ಈ ಸಮಯದಲ್ಲಿ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಆರೋಗ್ಯ, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಜಂಟಿ ಆಸ್ತಿಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರಲಿದೆ. ಚಿಕಿತ್ಸೆ, ಶಿಕ್ಷಣ, ಆಧ್ಯಾತ್ಮಿಕ ಖರ್ಚುಗಳು ಅಥವಾ ಅವಶ್ಯಕವಾದ ರಿಪೇರಿ ಕೆಲಸಗಳು ಹೆಚ್ಚಾಗಲಿದೆ. ಇದಕ್ಕೆ ಮಾಡಿದ ಖರ್ಚು ಕೊನೆಗೆ ಒಳ್ಳೆಯದನ್ನೇ ಮಾಡುತ್ತದೆ, ಆದರೆ ಊಹಾಪೋಹಗಳು ಮತ್ತು ಆತುರದ ಖರ್ಚುಗಳನ್ನು ನೀವು ಈ ಸಮಯದಲ್ಲಿ ತಪ್ಪಿಸಬೇಕಾಗಿರಲಿದೆ. 1ನೇ ಮನೆಯಲ್ಲಿ ಕೇತು ಹಣದ ವಿಷಯದಲ್ಲಿ ತಾತ್ಕಾಲಿಕವಾಗಿ ಉದಾಸೀನತೆ ಅಥವಾ ವೈರಾಗ್ಯ ಭಾವನೆಯನ್ನು ಉಂಟು ಮಾಡಬಹುದು. ಇದು ಆರ್ಥಿಕವಾಗಿ ನಷ್ಟ ಉಂಟು ಮಾಡುವ ಸಾಮಾನ್ಯವಾದ ನಿರ್ಧಾರಗಳಿಗೆ ಕಾರಣವಾಗಬಹುದು. ಈ ವರ್ಷ ರಿಸ್ಕ್ ಇರುವ ಹೂಡಿಕೆಗಳಿಗಿಂತ ಅಸಲನ್ನು ಕಾಪಾಡಿಕೊಳ್ಳುವುದು, ಹಳೆಯ ಸಾಲಗಳನ್ನು ತೀರಿಸುವುದು ಮತ್ತು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವುದು ಒಳ್ಳೆಯದು. ಇನ್ನು ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರವು ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು,
ಇನ್ನು ಕುಟುಂಬ ಮತ್ತು ಸಂಬಂಧಗಳಲ್ಲಿ 2026ರಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. 2026ರಲ್ಲಿ ಕುಟುಂಬ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ಸಿಂಹ ರಾಶಿಯವರು ಹೆಚ್ಚಿನ ತಾಳ್ಮೆಯನ್ನು ವಹಿಸುವುದು ಅಗತ್ಯವಾಗಿರಲಿದೆ. 1ನೇ ಮನೆಯಲ್ಲಿ ಕೇತು ನಿಮ್ಮನ್ನು ಅಂತರ್ಮುಖಿಯನ್ನಾಗಿ ಮತ್ತು ಕೆಲವೊಮ್ಮೆ ಒಂಟಿಯಾಗಿರುವಂತೆ ಮಾಡಬಹುದು. 7ನೇ ಮನೆಯಲ್ಲಿ ರಾಹು ಜೀವನ ಸಂಗಾತಿ, ಪಾಲುದಾರಿಕೆಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳ ವಿಷಯಗಳಲ್ಲಿ ಸಮಸ್ಯೆಯನ್ನು ಹೆಚ್ಚಿಸಬಹುದು. ತಪ್ಪು ತಿಳುವಳಿಕೆಗಳು, ನಿರೀಕ್ಷೆಗಳು ಮತ್ತು ಸಂವಹನ ಕೊರತೆ ಆಗಾಗ ಉಂಟಾಗಬಹುದು. ಮದುವೆ ಮತ್ತು ದೀರ್ಘಕಾಲೀನ ಸಂಬಂಧಗಳಿಗೆ ಇದು ಒಂದು ಪರೀಕ್ಷೆಯ ಸಮಯವಾಗಿರಲಿದೆ. ಪ್ರಾಮಾಣಿಕವಾದ ಮಾತುಕತೆ, ಅಗತ್ಯವಿದ್ದರೆ ಕೌನ್ಸೆಲಿಂಗ್ ಮತ್ತು ಎದುರಿನವರು ಹೇಳುವುದನ್ನು ಕೇಳಿಸಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡುವುದು ಸಣ್ಣ ಸಮಸ್ಯೆಗಳು ದೊಡ್ಡದಾಗದಂತೆ ತಡೆಯುತ್ತದೆ. ಇದು ಅಹಂಕಾರದ ಜಗಳಗಳಿಗೆ ಅಥವಾ ಬೆದರಿಕೆಗಳಿಗೆ ಸೂಕ್ತ ಸಮಯವಲ್ಲ. ಅಕ್ಟೋಬರ್ 31ರಿಂದ ಗುರು ಸಿಂಹರಾಶಿಗೆ ಅಂದರೆ 1ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಮತ್ತು ಮಾತಿನಲ್ಲಿ ಮೃದುತ್ವವನ್ನು ನಿಧಾನವಾಗಿ ಸುಧಾರಿಸುತ್ತದೆ. ಡಿಸೆಂಬರ್ನಲ್ಲಿ ರಾಹು 6ನೇ ಮನೆಗೆ ಬರುವುದರಿಂದಾಗಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಲು ಮತ್ತು ಆರೋಗ್ಯಕರ ಮಿತಿಗಳನ್ನು ಹಾಕಿಕೊಳ್ಳಲು ಹೆಚ್ಚಿನ ಬೆಂಬಲ ನೀಡಲಿದೆ. ಒಟ್ಟಾರೆ ಕೌಟುಂಬಿಕವಾಗಿ ಈ ಸಮಯದಲ್ಲಿ ಮಿಶ್ರಿತ ಫಲಿತಾಂಶವೂ ಇರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಅಷ್ಟಮ ಶನಿಯ ಸಂಚಾರದಿಂದಾಗಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳು ಅತ್ಯವಶ್ಯಕ ಎಂದು ತಿಳಿಯೋಣ. 2026ರಲ್ಲಿ ಸಿಂಹ ರಾಶಿಯವರಿಗೆ ಆರೋಗ್ಯ ಅತ್ಯಂತ ಮುಖ್ಯವಾದ ವಿಷಯವಾಗಿರಲಿದೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ದೀರ್ಘಕಾಲದ ಅಥವಾ ಹಳೆಯ ಆರೋಗ್ಯ ಸಮಸ್ಯೆಗಳನ್ನು ಹೊರತರಬಹುದು. 1ನೇ ಮನೆಯಲ್ಲಿ ಕೇತು ಕೆಲವೊಮ್ಮೆ ಅಸ್ವಸ್ಥತೆ ಮತ್ತು ಪತ್ತೆ ಹಚ್ಚಲು ಕಷ್ಟವಾದ ಲಕ್ಷಣಗಳನ್ನು, ಆಯಾಸ ಅಥವಾ ಕಡಿಮೆ ಚೈತನ್ಯವನ್ನು ಉಂಟು ಮಾಡಬಹುದು. ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸಿ. ನಿದ್ರೆ, ಆಹಾರ ಮತ್ತು ವ್ಯಾಯಾಮಕ್ಕೆ ಒಂದು ಶಿಸ್ತುಬದ್ಧ ವಿಧಾನವನ್ನು ರೂಢಿ ಮಾಡಿಕೊಳ್ಳುವುದು ಮುಖ್ಯವಾಗಿರಲಿದೆ. ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ತಪಾಸಣೆಗಳು ಈ ಹಂತದಲ್ಲಿ ತುಂಬ ಸಹಕಾರಿಯಾಗಿರಲಿದೆ. ಒಂದು ಸೂಕ್ಷ್ಮವಾದ ಸಮಯ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ನಿಮ್ಮ ಯೋಗಕಾರಕನಾದ ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಂಯೋಜನೆಯು ನಿಮ್ಮ ಅಜಾಗರೂಕತೆಯಿಂದಾಗಿ ಅಪಘಾತಗಳು, ಊತಗಳು, ಒತ್ತಡ ಸಂಬಂಧಿತ ಸಮಸ್ಯೆಗಳು ಮತ್ತು ಆಸ್ಪತ್ರೆಗೆ ಸೇರುವ ಅಪಾಯವನ್ನು ಹೆಚ್ಚಿಸುತ್ತದೆ. ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ರಕ್ಷಣೆ ಮತ್ತು ಉತ್ತಮ ವೈದ್ಯಕೀಯ ಸಹಾಯವನ್ನು ನೀಡುತ್ತದೆ. ಒಂದು ರೀತಿಯ ನೀಚಭಂಗ ಪ್ರಭಾವವು ಇದಾಗಿರಲಿದೆ. ಆದರೆ ನಿಮ್ಮ ಡ್ರೈವಿಂಗ್, ದೈಹಿಕ ಶ್ರಮ ಮತ್ತು ಕೋಪದ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು 2026ರಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. 2026ರಲ್ಲಿ ವಿದ್ಯಾರ್ಥಿಗಳಿಗೆ ಆಂತರಿಕ ಗೊಂದಲ ಮತ್ತು ಆಳವಾದ ಅಧ್ಯಯನ ಎರಡೂ ತರುತ್ತದೆ. 1ನೇ ಮನೆಯಲ್ಲಿ ಕೇತು ನೀವು ಪ್ರಸ್ತುತ ಓದುತ್ತಿರುವ ಕೋರ್ಸ್ನಿಂದ ಆಸಕ್ತಿ ಕಳೆದುಕೊಳ್ಳುವಂತೆ ಅಥವಾ ನೀವು ನಿಜವಾಗಿಯೂ ಏನನ್ನು ಬಯಸುತ್ತೀರಾ ಎಂದು ತಿಳಿಯದ ಗೊಂದಲಕ್ಕೊಳಗಾಗುವಂತೆ ಮಾಡಬಹುದು. ಏಕಾಗ್ರತೆ ಮತ್ತು ಸ್ಥಿರತೆ ಏರುಪೇರಾಗಬಹುದು. ಸಕಾರಾತ್ಮಕವಾಗಿ ನೋಡಿದರೆ 8ನೇ ಮನೆಯಲ್ಲಿ ಅಷ್ಟಮ ಶನಿ ಸಂಶೋಧನಾ ಆಧಾರಿತ ಅಧ್ಯಯನಗಳಿಗೆ, ಗಂಭೀರವಾದ ಪ್ರಾಜೆಕ್ಟ್ಗಳಿಗೆ ಮತ್ತು ಆಳವಾದ ಅಧ್ಯಯನ ಅಗತ್ಯವಿರುವ ವಿಷಯಗಳಿಗೆ ಡೇಟಾ ಸೈನ್ಸ್, ಮೆಡಿಸಿನ್ ಹಾಗೆ ಸೈಕಾಲಜಿ, ನಿಗೂಢ ಶಾಸ್ತ್ರಗಳು ಅಥವಾ ತನಿಖಾ ಆಧಾರಿತ ಕ್ಷೇತ್ರಗಳಿಗೆ ಬೆಂಬಲ ನೀಡುತ್ತಾನೆ. ನೀವು ದೃಢ ನಿಶ್ಚಯವನ್ನು ಮಾಡಿದರೆ ಬಲವಾದ ಜ್ಞಾನದ ಬುನಾದಿಯನ್ನು ಹಾಕಿಕೊಳ್ಳಬಹುದು. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 12ನೇ ಮನೆಯಲ್ಲಿ ಗುರು ವಿದೇಶಿ ವ್ಯಾಸಂಗ, ಅಧ್ಯಯನ ಕೋರ್ಸ್ಗಳು ಅಥವಾ ವಿರಾಮವನ್ನು ಬಯಸುವವರಿಗೆ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ.
ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಅರ್ಜಿಗಳು, ವೀಸಾ ಪ್ರಕ್ರಿಯೆಗಳು ಅಥವಾ ಪ್ರಯಾಣಗಳು ಈ ಸಮಯದಲ್ಲಿ ಮುಂದುವರಿಯಬಹುದು. ಅಕ್ಟೋಬರ್ ಕೊನೆಯಲ್ಲಿ ಗುರು ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಓದಿನ ಬಗ್ಗೆ ನೀವು ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಗಣನೀಯವಾಗಿ ಸುಧಾರಿಸಲು ಆರಂಭಿಸುತ್ತದೆ. ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ಈ ಸಮಯದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಈ ಎಲ್ಲ ಬದಲಾವಣೆಯನ್ನು ತಂದರೆ, ಈ ಪ್ರಸ್ತುತ ಸಮಯದಲ್ಲಿ ನೀವು ಕೇತುವಿನ ಶಾಂತಿಗಾಗಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮಗೆ ಕೇತುವಿನಿಂದಾಗಿ ಆಗುವ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಲಿದೆ. ಇನ್ನು 8ನೇ ಮನೆಯಲ್ಲಿ ಶನಿಯ ಸಂಚಾರದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ಮಂಗಳವಾರದ ದಿನ ಮತ್ತು ಶನಿವಾರದ ದಿನ ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು, ಸಕಾರಾತ್ಮಕ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ.